ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ವಿಡಿಯೋ. ಸೊ ಇವಾಗ ನಮ್ಮ ತಮ್ಮನ್ನ ಬಿಟ್ಟು ವಾಪಸ್ ಬರಬೇಕು. ಆ್ಯಂಡ್ ಸ್ವಲ್ಪ ನಂಗೆ ಲೇಟ್ ಆಗುತ್ತೆ ಅನ್ನಿಸ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VISD ವ್ಲಾಗ್ಸ್. ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ ಬಿಡ್ತಾ ಇದ್ದೀನಿ, ಡೈಲಿ ವ್ಲಾಗ್. ಇವತ್ತು ಮಂಡೇ. ಇವತ್ತು ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ತಮ್ಮ ಯಾರೂ ಇರಲ್ಲ, ನಾನೊಬ್ಬಳೇ ಈ ವ್ಲಾಗ್ನ ಮಾಡ್ತಿರೋದು. ನಾನೊಬ್ಬಳೇ ವ್ಲಾಗ್ನ ಕ್ಯಾರಿ ಆನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನು ಅಂದರೆ, ನಾನು ಸ್ಕೂಲ್ ರಜಾ ಹಾಕಿ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಸೊ ನನ್ನ ಬ್ರೇಸಸ್ ರಿಮೂವ್ ಮಾಡ್ತಾರೆ ಏನೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್, ಏನಿದು ಏನೋ ಗೊತ್ತಾಗ್ತಿಲ್ಲ, ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವತ್ತು ಸ್ಕೂಲ್ ರಜಾ ಹಾಕಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ದಿವಸ ಏನಕ್ಕೆ ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ ಬಿಟ್ಟಿಲ್ಲ ಅಂದರೆ ನನಗೆ ಟೆಸ್ಟ್ ಇತ್ತು. ಸೊ ಅದಕ್ಕೆ ವ್ಲಾಗ್ಸ್ ಮತ್ತು ವೀಡಿಯೋಸ್ ಏನೂ ಬಿಡೋಕ್ಕಾಗಿಲ್ಲ. ನಾನು ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ರೆಡಿಯಾಗಿ ಆಯಿತು. ಇವಾಗ ಊಟ ತಿಂಡಿ ತಿಂದ್ಕೊಂಡು ನಮ್ಮ ತಮ್ಮನ ಸ್ಕೂಲಿಗೆ ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಆ್ಯಂಡ್ ನಮ್ಮ ಫ್ರೆಂಡ್ ಒಬ್ಬಳು ವ್ಲಾಗ್ ಮಾಡ್ತಿದ್ದಾಳೆ, ಅವಳು ಗಗನಪ್ರಿಯಾ ಅಂತ ಮೆನ್ಷನ್ ಮಾಡಿರ್ತೀನಿ ಅಕೌಂಟ್ನ. ಸೊ ಅವಳನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಸಪೋರ್ಟ್ ಮಾಡ್ತೀರಾ, ಅವಳನ್ನೂ ಅಷ್ಟೇ ಸಪೋರ್ಟ್ ಮಾಡಿ. ಅವಳು ನನಗೂ ಚೆನ್ನಾಗೇ ಬಿಡ್ತಾಳೆ ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ ವ್ಲಾಗ್ಸ್. ಅವಳು ಯಾವ ಥರ ಮಾಡ್ತಾಳೆ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೂ ಸಪೋರ್ಟ್ ಮಾಡಿ, ಅವಳಿಗೂ ಸಪೋರ್ಟ್ ಮಾಡಿ. ನಾವಿಬ್ಬರೂ ಸೇರ್ಕೊಂಡು ಯಾವಾಗಾದರೂ ವ್ಲಾಗ್ ಮಾಡ್ತೀವಿ. ಆ್ಯಂಡ್ ಇವಾಗ ನಾವು ಸ್ಕೂಲ್ಗೆ ಹೋಗಬೇಕು, ಅವನ್ನ ಬಿಟ್ಟು ಬರ್ತೀನಿ. ಬಂದು ನಾನು ತಿಂಡಿ ತಿಂದು ಮತ್ತು ನಾನು ಹೋಗ್ಬೇಕು. ತಿಂಡಿ ತಿಂದು ನಾನು ಬುಕ್ ಮಾಡಿಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಮತ್ತು ನಾನು FA1 ಟೆಸ್ಟಲ್ಲಿ ಹೆಂಗೆ ಮಾಡಿದ್ದೀನಿ ಅಂತ ನಂಗೆ ಎಷ್ಟು ಭಯ ಆಗ್ತಿದೆ ಅಂದರೆ, ನಾನು ಜಾಸ್ತಿ ಪ್ರಿಪೇರೂ ಆಗಿರಲಿಲ್ಲ. ಸೊ 50ಗೆ 41, 42 ಆ ಥರ ಬರ್ತಿದೆ. ಇನ್ನೂ ಜಾಸ್ತಿ ಬರಬೇಕು. ಇನ್ನೂ ಬುಕ್ ಇವತ್ತು ಪೇಪರ್ಸ್ ಕೊಡಬೇಕು. ಇವತ್ತೇ ನಮಗೆ ಅಪಾಯಿಂಟ್ಮೆಂಟ್ ಇದೆ. ಇವತ್ತು ಎಷ್ಟೊಂದು ಪೇಪರ್ಸ್ ಕೊಡ್ತಾರೆ ನಮಗೆ, ಇವತ್ತೇ ಅಪಾಯಿಂಟ್ಮೆಂಟ್ ಇದೆ. ಸೊ ನಮ್ಮ ಫ್ರೆಂಡ್ಸ್ಗೆ ಹೇಳಿದ್ದೀನಿ ಚೆಕ್ ಮಾಡಿ, ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮ್ಯಾಮಿನ ಕೇಳಿ ಮಾಡಿಸಿ ಅಂತ. ಸೊ ಅವರು ಅಂತಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ತಮ್ಮನ ಬಿಟ್ಟು ಸಿಗ್ತೀನಿ. ಸೊ ಇವಾಗ ನಮ್ಮ ತಮ್ಮನ್ನ ಬಿಟ್ಟು ವಾಪಸ್ ಬರಬೇಕು. ಊಟ ತಿಂಡಿ ಆಯಿತು. ಊಟ ತಿಂದು ಇವಾಗ ಟೈಮ್ 9:30 ಆಗಿದೆ. ಇನ್ನೂ ಹಾಫ್ ಆನ್ ಅವರಲ್ಲಿ ಇನ್ನೂ 10 ಮಿನಿಟ್ಸಲ್ಲಿ ನಾನು ಬುಕ್ ಮಾಡ್ಕೊಬೇಕು. ರ್ಯಾಪಿಡೋ ಬುಕ್ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗೋದು. ಸೊ ಟೈಮ್ ಆಯಿತು. ಇವಾಗ ನಾನು ರ್ಯಾಪಿಡೋ ಬುಕ್ ಮಾಡ್ತಿದ್ದೀನಿ. ಅದು ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನಿರೋ ಕಪ್ಪಿಗೆ ಬಿಸಿಲು ಸ್ವಲ್ಪ ನನ್ನ ಗೋಲ್ಡ್ ಕಲರಲ್ಲಿ ಮಾಡುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ. ಸೊ ಫೈನಲಿ ಕೇಮ್ ಟು ಹಾಸ್ಪಿಟಲ್. ಇಷ್ಟು ಬೇಗ ಕರ್ಕೊಂಡ್ಬಂದ್ರು ಗೊತ್ತಾ ಸರ್ ಅಂತ. ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ. ನಾನು ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಇಲ್ಲಿಂದ 5th ಫ್ಲೋರ್ ನಾನು ಹಚ್ಚಬೇಕು. ಲಿಫ್ಟಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ನಡ್ಕೊಂಡು ಹಚ್ತಾ ಇದ್ದೀನಿ. ಸೊ ಬಂದು ಕೂತ್ಕೊಂಡಿದ್ದೀನಿ ಹಾಸ್ಪಿಟ್ಲಲ್ಲಿ. ಸೊ ಅಪಾಯಿಂಟ್ಮೆಂಟ್ ಆಯಿತು. ಮತ್ತು ನಾನು 30 ತೊಗೊಬೇಕು. 30 ವಾಪಸ್ ಬರಬೇಕು. ಈಗ ರ್ಯಾಪಿಡೋ ಬುಕ್ ಮಾಡಿಕೊಂಡು ಟು ಗೋ ಹೋಮ್. ನಾನು ತೆಗಿಸ್ತಾರೆ ಅಂದ್ಕೊಂಡೆ, ಬಟ್ ತೆಗಿಲಿಲ್ಲ. ಮತ್ತು ಇನ್ನು ರಿಪೀಟ್ ಮಾಡಬೇಕು 10 days. ಮತ್ತು ರಬ್ಬರ್ ಬ್ಯಾಂಡ್ ಎಲಾಸ್ಟಿಕ್ ಹಾಕ್ಕೋಬೇಕು. ಆಯಿತು. ಇವಾಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ಅಲ್ಲಿಗೆ ವೀಡಿಯೋ ಏನು ಮಾಡಬೇಕು ಅಂತ ಅಂದ್ಕೊಂಡು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಬುಕ್ ಆಯಿತು. ಇವಾಗ ಆಚೆ ನಿಂತ್ಕೊಂಡು ಸೊ ಮನೆಗೆ ಬಂದಾಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.